ಕರ್ನಾಟಕದವರಿಗೆ ಮಾತ್ರ ಮನೆ ಕೊಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಹೊರಗಿನವರು ಯಾರಾದರೂ ಬಂದರೆ ನಾವು ಅವ್ರಿಗೆ ಕೊಡೋಲ್ಲ ಅಂತ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ. ಕೋಗಿಲು ಬಡಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಮನೆಗಳನ್ನು ಕಳೆದುಕೊಂಡಿದ್ರು, ಅದರಲ್ಲಿ ಯಾರು ಅರ್ಹರಿದ್ದಾರೆ, ಕರ್ನಾಟಕದವರು ಯಾರಿದ್ದಾರೆ, ಕರ್ನಾಟಕದವರಿಗೆ ಮಾತ್ರ ನಾವು ಕೊಡ್ತೀವಿ. ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಕೇರಳ, ತಮಿಳುನಾಡು, ಆಂಧ್ರ ಕಡೆಯಿಂದ ಬಂದೆಲ್ಲ ಬೆಂಗಳೂರಲ್ಲಿ ಸೇರಿಕೊಂಡಿರೋರು ಜಾಸ್ತಿ. ಹೀಗಾಗಿ ನಾವು ಬೇರೆ ರಾಜ್ಯದವರಿಗೆ ಯಾರಿಗೂ ಕೂಡ ಮನೆಯನ್ನು ಕೊಡೋದಿಲ್ಲ. ಹೊರಗಿನಿಂದ ಬಂದವರಿಗೆ, ಕರ್ನಾಟಕದವರಿಗೆ ಮಾತ್ರ ನಾವು ಮನೆಯನ್ನು ಕೊಡ್ತೀವಿ ಎನ್ನುವಂಥ ಮಾತನ್ನು ವಸತಿ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಇದ್ದಂಥ ಮನೆಗಳನ್ನು ತೆರವು ಮಾಡಲಾಗಿದೆ. ಆ ಒಂದು ವಿಚಾರ ವಿವಾದವನ್ನು ಸೃಷ್ಟಿ ಮಾಡಿತ್ತು. ಈಗ ವಸತಿ ಸಚಿವ ಜಮೀರ್ ಅಹಮದ್ ಖಡಕ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವು ಮಾಡಿದ್ದೀವಿ, ಅಲ್ಲಿ ಯಾರು ಕರ್ನಾಟಕದವರು ಇದ್ದಾರೆ ಅವರಿಗೆ ಕೊಡ್ತೀವಿ. ಪಾಕಿಸ್ತಾನದ ಎಂಟ್ರಿಗೆ ಕೂಡ ಅವರು ಮಾತನಾಡಿದ್ದಾರೆ, ಕಿಡಿಕಾರಿದ್ದಾರೆ ಜಮೀರ್ ಅವರು. ನಮ್ಮ ಕರ್ನಾಟಕದ ವಿಚಾರಕ್ಕೆ, ಭಾರತದ ವಿಚಾರಕ್ಕೆ ಪಾಕಿಸ್ತಾನ ಏನು ಮಾತನಾಡೋದು, ಪಾಕಿಸ್ತಾನಕ್ಕೂ ಈ ವಿಷಯಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೂ ನಮಗೂ ಯಾವುದೇ ಸಂಬಂಧ ಅಂತೂ ಇಲ್ಲ, ನಮ್ಮ ಬಗ್ಗೆ ಹೇಳೋಕೆ ಅವ್ರು ಯಾರು ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಾವು ಇದ್ದೇವೆ, ಮುಸ್ಲಿಮರನ್ನು ನೋಡಿಕೊಳ್ಳುತ್ತೇವೆ, ಅವ್ರು ಯಾಕೆ ಮಾತನಾಡಬೇಕು, ಅವರು ಯಾರು ಮಾತನಾಡೋಕೆ, ಅವ್ರು ಯಾರು ನಮಗೆ ಹೇಳೋಕೆ. ಮೊದಲು ಪಾಕಿಸ್ತಾನನ ಅವರು ಅವರವರ ದೇಶವನ್ನು ನೋಡಿಕೊಳ್ಳಿ. ಪಾಕಿಸ್ತಾನದಲ್ಲಿ ಬಡತನ ಇದೆ, ಮೊದಲು ಅದನ್ನು ಅವರು ನೋಡಿಕೊಂಡು ಅವ್ರ ಬಗ್ಗೆ ಅವ್ರು ಚಿಂತೆ ಮಾಡಲಿ, ಯೋಚನೆ ಮಾಡಿ. ನಮ್ಮ ಬಗ್ಗೆ ಯಾಕೆ ಮಾತನಾಡ್ತೀರಾ, ನಮ್ಮ ಒಂದು ಮನೆಯ ವಿಚಾರವನ್ನು ನೀವು ನೋಡ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಮತ್ತು ಮುಖ್ಯವಾಗಿ ಒಂದು ಅಪ್ಡೇಟ್ ಕೊಟ್ಟಿರುವಂಥದ್ದೇನೆಂದರೆ, CM ಸಿದ್ದರಾಮಯ್ಯ ಅವರು ಹೇಳಿದರು, ಜಮೀರ್ ಅಹಮದ್ ಅವರು ಅವರಿಗೆ ಕೊಡಬೇಕು ಮನೆ ನಿವೇಶನಗಳನ್ನು, ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವರ ಹೆಗಲಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. 11.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಹೀಗಾಗಿ ಆ ಜವಾಬ್ದಾರಿ ಜಮೀರ್ ಅವರ ಮೇಲೆ ಇರೋದ್ರಿಂದ ಅವರು ಹೇಳ್ತಾ ಇದ್ದಾರೆ, ನೋಡಿ, ಹೊರ ರಾಜ್ಯದಿಂದ ಬಂದಂತಹ ಯಾರಿಗೂ ಕೂಡ ನಾವು ಮನೆಯನ್ನು ಕೊಡೋಕೆ ಹೋಗಲ್ಲ, ನಮ್ಮ ಕರ್ನಾಟಕದವರಿಗೆ ಮಾತ್ರ ನಾವು ಮನೆಯನ್ನು ಕೊಡ್ತೀವಿ. ಅದು ಸರಿಯಾದ ದಾಖಲೆಗಳೇ ಇರಬೇಕು, ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಆ ನಂತರ ಅವರಿಗೆ ಮನೆ ಕೊಡುವಂಥ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತು ಏನು ಪಾಕಿಸ್ತಾನ ಈ ಒಂದು ವಿಚಾರದಲ್ಲಿ ಮೂಗು ತೋರಿಸ್ಕೊಂಡು ಬಂದಿತ್ತಲ್ಲ, ನೀವೇನು ಮಾತನಾಡೋಕೆ ಹೋಗ್ಬೇಡಿ, ನೀವೇನು ಸಂಬಂಧ ನಮ್ಮ ಭಾರತದ ಬಗ್ಗೆ ಮಾತನಾಡೋಕ್ಕೆ, ನಮ್ಮ ಬಗ್ಗೆ ಮಾತನಾಡೋಕ್ಕೆ. ಇಲ್ಲಿರುವಂಥ ಮುಸ್ಲಿಮರೇನಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ, ಅವರ ಅಭಿವೃದ್ಧಿಗಾಗಿ ನಾವಿದ್ದೀವಿ, ನಾವು ಯೋಚನೆ ಮಾಡ್ತೀವಿ, ನಾವು ನೋಡ್ಕೊತೀವಿ. ನಿಮಗೆ ಈ ಒಂದು ವಿಚಾರಕ್ಕೆ ಏನೂ ಕೂಡ ಸಂಬಂಧ ಇಲ್ಲ, ನೀವು ಮಾತನಾಡುವಂಥ ಅಗತ್ಯ ಕೂಡ ಇಲ್ಲ ಅನ್ನುವಂಥ ರೀತಿಯಲ್ಲಿ ಖಡಕ್ಕಾಗಿ ಮಾತನಾಡಿದ್ದಾರೆ. ಪಾಕಿಸ್ತಾನಕ್ಕೂ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಂತಿದೆ. ಮತ್ತು ಸರ್ಕಾರ ಏನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ, ಅದೇ ರೀತಿಯಾಗಿ ನಾವು ಯಾರು ಅರ್ಹರಿದ್ದಾರೋ ಅವರಿಗೆ ಮನೆಯನ್ನು ಕೊಡ್ತೀವಿ, ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತೀವಿ ಅಂತ ಜಮೀರ್ ಅಹಮದ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಯಾರ್ಯಾರು ಮನೆಗಳನ್ನು ಕಳೆದುಕೊಂಡು ಕಂಗಾಲಾಗಿದ್ರು ಅವರೆಲ್ಲರೂ ಚಿಂತೆ ಮಾಡೋದು ಬೇಡ, ನಿಮ್ಮ ಹತ್ರ ಸರಿಯಾದ ದಾಖಲೆಗಳಿದ್ದರೆ ನಾವು ನಿಮಗೆ ಮರು ನಿವೇಶನವನ್ನು ಮಾಡಿಕೊಡ್ತೀವಿ ಒಂದು ಸೂಕ್ತವಾದಂತಹ ಸ್ಥಳದಲ್ಲಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ, ವಸತಿ ಸಚಿವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಹೀಗಾಗಿ ಯಾರು ಕೂಡ ಕಂಗಾಲಾಗೋಕ್ಕೆ ಹೋಗಬೇಡಿ, ಭಯಭೀತರಾಗಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಬೇರೆ ದೇಶದವರು ನಮ್ಮ ಬಗ್ಗೆ ಮಾತನಾಡೋದು ಬೇಡ, ಅವ್ರನ್ನ ನೋಡಿಕೊಳ್ಳಿ, ಅವರಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅವರಲ್ಲಿ ಬಡವರಿದ್ದಾರೆ ಅಂತ ಹೇಳಿ ಜಮೀರ್ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.